ಗೋಮಾತಾ ಸರ್ಕಲ್ ವತಿಯಿಂದ ಸೋಮವಾರ ನಿಮ್ಮ ಒಂದು ನಮ್ಮ ಗೋಮಾತಾ ಸರ್ಕಲ್ ಭಕ್ತಿಗೀತೆಗೆ ಆಹ್ವಾನ ಸರ್. ನಮಸ್ತೆ ಸರ್. ಸರ್ ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲ ನಮ್ಮ ವೀಕ್ಷಕರು ತುಂಬ ಇಷ್ಟ ಬಿದ್ದು ಒಳ್ಳೊಳ್ಳೆ ವಿಚಾರಗಳನ್ನ ಒಬ್ಬ ಹಿರಿಯರಾದ ಅವ್ರ ಜೊತೆಲಿದ್ದು ನೀವು ಮಾಡ್ತಾ ಇದ್ದೀರಾ, ನಮಗೂ ತುಂಬ ಸಂತೋಷ ಆಯಿತು. ಅದಕ್ಕೋಸ್ಕರ ತುಂಬ ಆಸಕ್ತಿಯಲ್ಲಿ ಈ ಕಾರ್ಯಕ್ರಮ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ನಾವು ತುಂಬ ಆಸೆ ಇಟ್ಕೊಂಡು ಮಾಡ್ತಾ ಇದ್ದೀರಿ. ಮತ್ತು ಈ ಪ್ರತಿ ತಿಂಗಳ ಕೊನೆಯ ಸೋಮವಾರ ಗೋಸೇವಾ ಕಾರ್ಯಕ್ರಮಕ್ಕೆ ನೀವು ನಮ್ಮ ಜೊತೆಯಲ್ಲಿ ಸಂಗೀತದ ಮೂಲಕ ಎಲ್ಲರನ್ನೂ ಮನೋರಂಜಿಸಿ ಸರ್. ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಬೊಗಸೆ ಅಷ್ಟು ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮ ಈ ಹಾಡುಗೂ ತುಂಬ ಹತ್ತಿರದಲ್ಲಿದಲ್ಲ ಅಂತಾರೆ ಸರ್. ಮತ್ತು ಇನ್ನೊಂದೇನೆಂದರೆ ನಿಮ್ಮ ವಿಚಾರಗಳು ಎಷ್ಟೋ ಜನಗೆ ಒಂದು ಆದರ್ಶದ ವಿಷಯಗಳಾಗಿದೆ. ಇವಾಗ ದತ್ತಾತ್ರೇಯ ದಾರಾ ಬೇಂದ್ರೆಯವರ ಒಂದು ಹಾಡಿದೆ ನೋಡಿ ಸರ್, ಹಾಡು ತುಂಬ ಚೆನ್ನಾಗಿದೆ. ಮತ್ತು ಹಾಡಲ್ಲಿ ಒಂದು ಏನು ಸರ್ ಅದು ಹಾಡು ಅಂತ ಹೇಳಿದ್ರಲ್ಲ ಸರ್, ಅದು ಸುಮಾರು ಯಂಗ್ಸ್ಟರ್ಸ್ಗೆ ಏನನ್ಸುತ್ತೆ, ಅದು ಎಲ್ಲರೂ ಏನೋ ಒಂಥರ ಒಳ್ಳೆ ವಿಶೇಷವಾಗಿದೆ ಅನ್ಕೊತಾರೆ. ವಿಶೇಷ ಅಲ್ಲ, ಒಬ್ಬ ದಾರಾ ಬೇಂದ್ರೆಯವರ ಒಂದು ಸ್ವಂತ ಮಗ ಅವ್ರದ್ದು ಒಂದು ತೀರ್ಕೊಂಡಾಗ ಹಾಡಿರೋಂಥ ಹಾಡು ಅಂತ. ಆ ಹಾಡು ಪೂರ್ತಿ ಕೇಳಿದ್ಮೇಲೆ ಸ್ವಲ್ಪ ಮನಸ್ಸು ತುಂಬ ಬೇಜಾರಾಗುವಂಥ ವಿಚಾರ ಧೈರ್ಯ ಕೊಟ್ಟಿದ್ದಾರೆ ಸರ್ ಅವರು. ಅದು ನಮಗೆ ತುಂಬ ಸಂತೋಷ ಆಗ್ತದೆ ಸರ್. ಸ್ವಂತ ಅವರು ಹೆಂಡತಿಯವ್ರಿಗೆ ಈ ಹಾಡು ಮೂಲಕ ಅವ್ರನ್ನ ಮನಸ್ಸು ಧೈರ್ಯ ಕೊಡುವಂಥ ಹಾಡು ಹಾಡಿದ್ದಾರೆ ದಾರಾ ಬೇಂದ್ರೆ. ತುಂಬ ಒಳ್ಳೆ ಹಾಡು ಸರ್. ದಯವಿಟ್ಟು ನಿಮ್ಮ ಕಡೆಯಿಂದ ಈ ಒಂದು ಹಾಡು ಮೂಲಕ ಹಾಡಬೇಕಂತ ತಮ್ಮಲ್ಲಿ ಮನವಿ ಸರ್. ಧನ್ಯವಾದ. ದಾರಾ ಬೇಂದ್ರೆ ಅವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಅವರು ಧಾರವಾಡ ಜಿಲ್ಲೆಯ ಸಾಧನಕೇರಿಯಲ್ಲಿ ಅವರು ಹುಟ್ಟಿದರು. ಹಾಂ ಸರ್. ಅವರು ಜ್ಞಾನಪೀಠ ಪ್ರಶಸ್ತಿ 2ನೇ ಕವಿ. ಜ್ಞಾನಪೀಠ ಪ್ರಶಸ್ತಿ ಪಡೆದ ವ್ಯಕ್ತಿ ಯಾರಂದರೆ ದಾರಾ ಬೇಂದ್ರೆ 2ನೇವರು. ಮೊದಲನೇವರು ಕುವೆಂಪುರವರು, 2ನೇವರು ದಾರಾ ಬೇಂದ್ರೆ ಅವರು. ದಾರಾ ಬೇಂದ್ರೆ ಅವರ ತಾಯಿ ಬಂದು ಅಂಬಾಬಾಯಿ. ಅವರು 1896ರಲ್ಲಿ ಅವರು ಜನಿಸಿದರು. ಬಟ್ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಕಾವ್ಯನಾಮ ಬಳಸ್ಕೊಂಡಿದ್ದಾರೆ, ಅಂಬಿಕಾತನ ತಾಯಿ ಅಂತ. ಅದರ ಜೊತೆಗೆ ಒಂದು ಕಾವ್ಯನಾಮ 4 ತಂತಿ ಅಂತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ಪಡೆದ ವಿಜೇತ ವ್ಯಕ್ತಿ ಅಂದರೆ ದಾರಾ ಬೇಂದ್ರೆ ಅವರು. ಇವರು ಅದ್ಭುತ ಜಾನಪದ ಕವಿ, ವರಕವಿ ಮತ್ತು ಉತ್ತಮವಾದ ಕವಿಗಳು. ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದರೆ ಮತ್ತು ಡಾಕ್ಟರೇಟ್ಗಳನ್ನು ಪಡೆದರೆ ಮತ್ತು ಕನ್ನಡ ಉಪನ್ಯಾಸಕರಾಗಿ ಅವರು ಜನಿಸಿದ್ದಾರೆ. ಜೊತೆಗೆ ಇನ್ನೊಂದು ಮಾತಾದರೆ ಅವರು ಮರಾಠಿ ಭಾಷೆ ಆದರೂ ಸಹ ಕನ್ನಡದಲ್ಲೇ ನಾನು ಬರೀಬೇಕು ಅಂತಕ್ಕಂಥ ಅದ್ಭುತ ಕವಿ ಅಂದರೆ ದಾರಾ ಬೇಂದ್ರೆ ಅವರು ಸರ್. ಅವರಿಗೆ ಇವತ್ತು ನಾನು ಧನ್ಯವಾದ ಸರ್. ಅವರು ಈಗಲೂ ನಮಗೆ ಕನ್ನಡ ಕುಲಕೋಟಿಗಳಿಗೆ ಅವರಿಗೆ ಆಶೀರ್ವಾದ ಇದೆ ಸರ್. ಅವರು ಕನ್ನಡದ ಕನ್ನಡ ವ್ಯಕ್ತಿಗಳಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಅದು ಜಾನಪದ ಕವಿ ಅಂದರೆ ಭಾಳ ಅದ್ಭುತವಾದ ವ್ಯಕ್ತಿ. ಇವತ್ತು ನಾವು ಅವ್ರನ್ನ ಹಾಡನ್ನು ಹಾಡ್ತಾಯಿದ್ದೀವಿ ಸರ್. ಒಂದು ವಿಶೇಷ ಏನಂದರೆ ಸರ್, ಅವರು ಕೂಡ ದಾರಾ ಬೇಂದ್ರೆ ಅವರು ಕನ್ನಡ ಉಪನ್ಯಾಸಕರು. ಅವರ ಮಟ್ಟಕ್ಕೆ ತಾವು ಕೂಡ ಬೆಳಿಬೇಕು ಅಂತ ನಮ್ಮ ರೇವಣ ಸಿದ್ದೇಶ್ವರದಲ್ಲಿ ಪ್ರಾರ್ಥನೆ ಮಾಡ್ತಾ, ನೀವು ಕನ್ನಡ ಉಪನ್ಯಾಸಕರು, ನಮ್ಮ ಆಸೆ ಅದೇ ಇದೆ ಸರ್. ದೊಡ್ಡ ಮಟ್ಟದಲ್ಲಿ ಸ್ವಾಮಿ ಆಶೀರ್ವಾದ ಸಿಗಲಿ ಅಂತೇಳಿ ಹಾಡನ್ನ ಹಾಡಿ ಸರ್. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ. ದಾರಿಯಲ್ಲಿ ನನಗೆ ಕೈ ಹಿಡಿದು ನೀನು ತನ್ನಂಗ ಅಂತ ನಾ ತಿಳಿದು, ಬಿಡುವಲ್ಲಿ ನೂನು ಬೂದಿ ಮುಚ್ಚಿದ ಕೆಂಡಾಯಿನಂತ ಹೊಳೆದು, ಮುಗಿಲನ ಕಪ್ಪರಿಸಿ ನೆಲಕ ಬಿದ್ದರೆ ನೆಲಕ ನೆಲೆ ಎಲ್ಲಿಲ್ಲ. ಆ ಗಾದಿ ಮಾತು ನಂಬಿ ನಾನು ದೇವಂತ ತಿಳಿದೆಯೇನ ನೀನ್ನ. ನೀ ಹಿಂಗ ನೋಡಿದರೆ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹಿಂಗ ನೋಡಲಿ ನಿನ್ನ. ಇಬ್ಬನಿ ತೊಳೆದರು ಹಾಲು ಮೆತ್ತಿದ ಕವಳಿ ಕಂಟಿಯ ಹಣ್ಣು,
ಹೊಳೆ ಹೊಳೆವ ಹಂಗ ಕಣ್ಣಿರುವ ಹೆಣ್ಣು ಹೇಳು ನಿನ್ನವೇನ ಈ ಕಣ್ಣು ದಿಗಿಲಾಗಿ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡು ಒಮ್ಮಿಗಿಲ ಹುಣಿವಿ ಚಂದಿರನು ಹೆಣಾವಂತು ಮಿಗಿಲಲ್ಲಿ ತೇಲುತ್ತಾ ಹಗಲ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗ ನೋಡಲಿ ನಿನ್ನ ಆ ಆ ನಿನ್ನ ಕಣ್ಣೀನಂಗ ಕಾಲೂರಿ ಮಳೆಯು ನಡಕ ಹುಚ್ಚಿನಗೆ ಯಾಕ ಹನಿ ಒಡೆಯಲಿಕ್ಕ ಬಂದಂತ ಮೋಡ ತಡದಂಗ ಗಾಳಿಯ ನವಕ ಹತ್ತಾರೆ ಹತ್ತು ಬಿಡು ಹೊನಲು ಬರಲಿ ನಕ್ಯಾಕ ಮರಸತಿ ದುಃಖ ಎಲೆ ಬಿಳಿಸು ಕೆಡವು ಬರಿಗಣ್ಣು ಬ್ಯಾಡ ತುಟಿ ಕಚ್ಚಿ ಹಿಡಿಯೆದುರು ಬಿಕ್ಕ ಹತ್ತಾರೆ ಹತ್ತು ಬಿಡು ಹೊನಲು ಬರಲಿ ನಕ್ಯಾಕ ಮರಸತಿ ದುಃಖ ಎಲೆ ಬಿಡಿಸು ಕೆಡವು ಬರಿಗಣ್ಣು ಬ್ಯಾಡ ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ ಆ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗ ನೋಡಲಿ ನಿನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗ ನೋಡಲಿ ನಿನ್ನ ಆ ಆ ಒಂದು ಫ್ಯಾಮಿಲಿಯಲ್ಲಿ ಆಗಿರೋ ನೋವನ್ನ ಎಷ್ಟು ನೋವು ತಿಂದು ಹೊರಗಡೆ ಬರುವಂಥ ಹಾಡು ದ ರಾ ಬೇಂದ್ರೆ ಅವರು ಸಾಹಿತ್ಯ ಬರೆದಿದ್ದಾರೆ. ಅದರಲ್ಲಿ ಕೂಡ ನೀವು ಹೇಳಿದ ಮೇಲೆ ನಾವು ನಮ್ಮ ಒಂದು ಫ್ಯಾಮಿಲಿ ಕುಟುಂಬದಲ್ಲಿ ಆಗಿರುವಂಥ ವಿಚಾರ ಆ ನೋವನ್ನ ಆಚೆಗೆ ಬರುವಂಥದ್ದನ್ನು ಒಳ್ಳೆ ಹಾಡಿನ ಮೂಲಕ ಧೈರ್ಯ ಕೊಟ್ಟಿರುವಂಥವ್ರಿಗೆ ಅವ್ರಿಗೂ ನಿಮಗೂ ನಮ್ಮ ಗೋಮಾತಾ ಸರ್ಕಲಿಂದ ವಂದನೆಗಳು ಸರ್. ಥ್ಯಾಂಕ್ ಯು.